ಈ ಹೊತ್ತಿನ ರಾಜ್ ನ್ಯೂಸ್ನಲ್ಲಿ ಮೇಜರ್ ಸ್ಟೋರಿ. ಮೋದಿ ಆಗಮಿಸುವ ವೇಳೆಯಲ್ಲೇ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ನಡೆದಿತ್ತಾ ಅನ್ನುವಂತಹ ಶಂಕೆ. ಕಾರಣ ಏನು ಅಂತಂದ್ರೆ ಪ್ರಧಾನಿ ಸಂಚರಿಸುವ ಮಾರ್ಗದಲ್ಲೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದಾವೆ. ಜೊತೆಗೆ ಫೋನ್ ಮಾಡಿ ಪೊಲೀಸರಿಗೆ ಇದ್ರ ಬಗ್ಗೆ ತಾನೇ ಮಾಹಿತಿ ಕೊಟ್ಟಿರೋದು. ನಾನೇ ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಿದ್ದೀನಿ ಅಂತ. ವಿಧ್ವಂಸಕ ಕೃತ್ಯಕ್ಕೆ ಸಂಚು ನಡೆದಿತ್ತಾ ಅಂತ. ಮೋದಿ ಸಂಚರಿಸುವ ಮಾರ್ಗದಲ್ಲೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಬೆಂಗಳೂರಿನ ಕಗ್ಗಲೀಪುರದ ತಾತಗುಣಿ ಬಳಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋದು. ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿದೆ. ಜಿಲೆಟಿನ್ ಕಡ್ಡಿಗಳು ಇಟ್ಟಿದ್ದ ಓರ್ವನನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯ ನಿಗೂಢ ಸ್ಥಳದಲ್ಲಿ ಆ ಆರೋಪಿಯ ವಿಚಾರಣೆಯನ್ನ ಖಾಕಿ ನಡೆಸ್ತಾ ಇದೆ. ಬೆಂಗಳೂರು ನಗರ, ರಾಮನಗರ ಪೊಲೀಸರಿಂದ ತನಿಖೆ ಆಗ್ತಾ ಇರೋದು. ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಆಗಮಿಸಿದ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಿಧ್ವಂಸಕ ಕೃತ್ಯವನ್ನ ಎಸಗೋದಕ್ಕೆ ಪ್ಲಾನ್ ನಡೆದಿತ್ತು. ಆತ ಯಾರು, ಯಾಕಾಗಿ ಹಿಂಗ್ ಮಾಡ್ದ, ಅದೆಲ್ಲವೂ ಕೂಡ ತನಿಖೆ ಆಗ್ತಾ ಇದೆ. ಆತನ ಧೈರ್ಯ ನೋಡಿ, ನಾನೇ ಇಟ್ಟಿದ್ದೀನಿ ಅಂತ ಫೋನ್ ಮಾಡೋದು. ಅವನ ಪ್ಲಾನ್ ಏನಾಗಿತ್ತು ಆಕ್ಚುಯಲ್ ಆಗಿ, ಯಾರವನು, ಜಿಲೆಟಿನ್ ಕಡ್ಡಿಗಳು ಅವನ ಹತ್ರ ಹೆಂಗ ಬಂತು, ಹಿಂಗೆ ಸಾಲು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಸದ್ಯ ಬೆಂಗಳೂರು ನಗರ ಮತ್ತು ರಾಮನಗರ ಪೊಲೀಸರು ಆ ಅನಾಮಧೇಯ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ನಿಗೂಢ ಸ್ಥಳದಲ್ಲಿ ಆ ಆರೋಪಿಯನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಆತ ಯಾರು, ಆತನ ಹಿನ್ನೆಲೆ ಏನು, ಆತನ ಬಳಿ ಜಿಲೆಟಿನ್ ಕಡ್ಡಿಗಳು ಹೆಂಗ ಬಂತು, ಯಾಕೆ ಆತ ಟಾರ್ಗೆಟ್ ಯಾರಾಗಿತ್ತು, ಮೋದಿನೇ ಟಾರ್ಗೆಟ್ ಮಾಡಿದ್ನ, ಹಿಂಗೆ ಎಲ್ಲ ವಿಚಾರಣೆಯನ್ನು ಕೂಡ ರಾಮನಗರ ಪೊಲೀಸರು ಮತ್ತು ಬೆಂಗಳೂರು ನಗರ ಪೊಲೀಸರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಜಿಲೆಟಿನ್ ಕಡ್ಡಿ ಇಟ್ಟಿದ್ದ ವ್ಯಕ್ತಿಯಿಂದಲೇ ಪೊಲೀಸರಿಗೆ ಕರೆ ಮಾಡಿರೋದು. ನಾನು ಹೇಳ್ತಾ ಇದ್ದಲ್ಲ, ಫೋನ್ ಮಾಡ್ತಿದ್ದಂಗೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗ್ತಾರೆ. ತಕ್ಷಣನೇ ಬೆಂಗಳೂರು ಪೊಲೀಸರು ರಾಮನಗರ ವಿಭಾಗದ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ. ಆಗ ಆ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಜಿಲೆಟಿನ್ ಕಡ್ಡಿಗಳು ಎಲ್ಲಿಟ್ಟಿದ್ದಾನೆ ಆತ ಅನ್ನೋ ಹುಡುಕಾಟ ಶುರುವಾಗುತ್ತೆ. ಆಗ ಕಗ್ಗಲೀಪುರ ತಾತಗುಣಿ ಸಮೀಪದಲ್ಲೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗುತ್ತೆ. ಆತನ ಧೈರ್ಯ ನೋಡಿ, ಪೊಲೀಸರಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಜಿಲೆಟಿನ್ ಕಡ್ಡಿ ಇಟ್ಟಿದ್ದೀನಿ, ಸ್ಫೋಟ ಆಗ್ಬಿಡುತ್ತೆ, ಅದು ಪ್ರಧಾನಿ ಮೋದಿ ಅವರು ಹೋಗುವ ಮಾರ್ಗದಲ್ಲೇ ಇದೆ, ಹೀಗೆ. ಬಟ್ ಯಾವಾಗ ಈ ವಿಚಾರ ಗೊತ್ತಾಯಿತು, ಅದನ್ನು ಯಾವುದೋ ರ್ಯಾಂಡಮ್ ಕಾಲೋ ಅಥವಾ ಫೇಕ್ ಕಾಲೋ ಅಂತ ಏನೋ ಅವರು ತಳ್ಳಿ ಹಾಕಲಿಲ್ಲ. ಇಮಿಡಿಯೇಟ್ ಆಗಿ ರಾಮನಗರ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಹಿಂಗೊಂದು ಕಾಲ್ ಬಂದಿತ್ತು, ಅನಾಮಧೇಯ ವ್ಯಕ್ತಿ ಜಿಲೆಟಿನ್ ಕಡ್ಡಿಗಳನ್ನು ಇಟ್ಟಿದ್ದಾನೆ ಅಂತ ಅನ್ಸುತ್ತೆ, ಸ್ಫೋಟ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅನ್ನೋದು ಕರೆ ಬಂದಿದೆ, ಅಲರ್ಟ್ ಆಗಿರಿ, ಆತ ಸ್ಥಳ ಕೂಡ ಹೇಳಿದ್ದಾನೆ, ಈ ರೂಟಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾನೆ, ನೋಡಿ ಒಂದ್ಸಲ ಚೆಕ್ ಮಾಡಿ ಅಂತ. ರಾಮನಗರ ವಿಭಾಗದ ಪೊಲೀಸರು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಸಿಕ್ಕಿದೆ. ನೋಡಿ, ಅಷ್ಟೇ ಅಲ್ಲ, HIL ಮತ್ತು ಆರ್ಟ್ ಆಫ್ ಲಿವಿಂಗ್ ಬಳಿ ಸ್ಫೋಟಿಸ್ತೀನಿ, ಮುಂಜಾನೆನೇ ಪೊಲೀಸರಿಗೆ ಹಿಂಗೆ ಆಗಂತಕ ಕಾಲ್ ಮಾಡಿ ಹೇಳಿರೋದು. ಫೋನಿಗೆ ಬರ್ತಿದ್ದಂತೆ ಒಂದು ಕಡೆ ತಪಾಸಣೆ, ಮತ್ತೊಂದು ಕಡೆ ಈತನಿಗಾಗಿ ಹುಡುಕಾಟ. ಅಂತೂ ಇಂತೂ ಪತ್ತೆ ಮಾಡಿದ್ರು. ಜೊತೆಗೆ ಆತ ಹೇಳಿದ ಜಾಗದಲ್ಲಿ ಹುಡುಕಾಡಿದ ತಕ್ಷಣ HIL ಬಳಿ ಏನೂ ಸಿಕ್ಕಲಿಲ್ಲ, ಆದರೆ ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗುತ್ತೆ. ಬರೀ ಎರಡು ಜಿಲೆಟಿನ್ ಕಡ್ಡಿಗಳನ್ನ ಬಿಸಾಕ್ ಹೋಗಿದ್ದಾನೆ ಆಗಂತಕ. ಏನು ಎರಡೆರಡು ಜಿಲೆಟಿನ್ ಕಡ್ಡಿಗಳಲ್ವಾ, ಅದರಲ್ಲೇನು ಎಫೆಕ್ಟ್ ಹೊಡೆಯಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ಎರಡಿಟ್ಟಿರೋ ಜಾಗದಲ್ಲಿ 20 ಇಡೋದೇನು ದೊಡ್ಡ ವಿಚಾರ ಆಗಿರಲಿಲ್ಲ. ಹಾಗಾಗಿ ಆತನ ಉದ್ದೇಶ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. HIL ಅಲ್ಲೂ ಮತ್ತು ಆರ್ಟ್ ಆಫ್ ಲಿವಿಂಗ್ ಎರಡು ಕಡೆನೂ ಕೂಡ ಸ್ಫೋಟಕ್ಕೆ ಸಂಚು ರೂಪಿಸಿರೋದಾಗಿ ಆತ ಪೊಲೀಸರಿಗೆ ಕರೆ ಮಾಡಿ ಡೇರಾಗಿ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಅಲರ್ಟ್ ಆದ ಪೊಲೀಸರು HIL ಬಳಿನೂ ಪತ್ತೆ ಮಾಡ್ತಾರೆ. ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ಹೋಗುವಂಥ ಜಾಗ ಏನಿದೆ ಅಲ್ಲೆಲ್ಲವೂ ಕೂಡ ಪರಿಶೀಲನೆ ಮಾಡ್ತಾರೆ. HIL ಅಲ್ಲಿ ಏನೂ ಸಿಗೋದಿಲ್ಲ, ಆದರೆ ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗುತ್ತೆ. 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗುತ್ತೆ. ಆ 2 ಜಿಲೆಟಿನ್ ಕಡ್ಡಿಗಳು ಏನೂ ಮಾಡ್ತಿರ್ಲಿಲ್ಲ ಬಿಡಿ, ಅಂಥ ದೊಡ್ಡ ಎಫೆಕ್ಟ್ ಅಂತೂ ತರ್ತಾ ಇರಲಿಲ್ಲ. ಆದರೂ ಕೂಡ ನಾನು ಹೇಳಿದ್ನಲ್ಲ, 2 ಇರೋದು 20 ಆಗಿದ್ದರೆ ಅದರ ತೀವ್ರತೆ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಈಗ ಆ ಅನಾಮಧೇಯ ವ್ಯಕ್ತಿಯನ್ನ ರಹಸ್ಯ ಸ್ಥಳದಲ್ಲಿಟ್ಟು
ವಿಚಾರಣೆ ಮಾಡ್ತಾ ಇದ್ದಾರೆ. ಆ 2 ಜಿಲೆಟಿನ್ ಕಡ್ಡಿಗಳು ಇವನ ಹತ್ರ ಹೆಂಗೆ ಬಂತು ಅದು ಬೇಕಾಗುತ್ತೆ. ಅದು ಬಹಳ ಬಹಳ ಇಂಪಾರ್ಟೆಂಟು. ಜಿಲೆಟಿನ್ ಕಡ್ಡಿಗಳು ಹೆಂಗೆ ಸಿಕ್ತು ನಿನಗೆ? ಈ ಕಲ್ಲು ಕ್ವಾರಿಗೆಲ್ಲ ಬ್ಲಾಸ್ಟಿಂಗಿಗೆಲ್ಲ ಯೂಸ್ ಮಾಡ್ತಾರೆ ಅದನ್ನು. ನೋಡಿ, ಮಾನಸಿಕ ಅಸ್ವಸ್ಥ ಅನ್ನೋದು ಮೇಲ್ನೋಟಕ್ಕೆ ಪ್ರೂವ್ ಆಗ್ತಾ ಇರೋದು. ಯಾವುದೇ VIP ಬಂದರೂ ಕೂಡ ಈ ಕಿಡಿಗೇಡಿ ಹಿಂಗೆ ಕರೆ ಮಾಡ್ತಿದ್ದಂತೆ. ಕರೆ ಮಾಡಿದಾಗಲೆಲ್ಲ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಕಳಿಸ್ತಾ ಇದ್ರಂತೆ ಖಾಕಿ. ತನಿಖೆ ವೇಳೆ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅನ್ನೋದು ಬಯಲಾಗಿದೆ. ಈ ಹಿಂದೆ ಹಲವು ಬಾರಿ ಇದೇ ರೀತಿಯಾಗಿ ವಿಚಾರಣೆ ನಡೆಸಿ ಕಳಿಸಿದ್ರಂತೆ ಪೊಲೀಸರು, ಬುದ್ಧಿ ಹೇಳು ಕಳಿಸಿದ್ರಂತೆ. ಆದರೆ ಈಗ ಮತ್ತೊಮ್ಮೆ ಹಿಂಗೆ ಕರೆ ಮಾಡಿದಾಗ ಜಿಲೆಟಿನ್ ಕಡ್ಡಿಗಳ ಪತ್ತೆಯಾಗಿದೆ ಈಗ. ಹಾಗಾಗಿ ಪೊಲೀಸರಿಂದ ಆ ಶಂಕಿತ ವ್ಯಕ್ತಿಯನ್ನು ತೀವ್ರ ವಿಚಾರಣೆ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಪ್ರತಿ ಬಾರಿ ಯಾರೇ VIP ಬಂದ್ರೂ ಕೂಡ ಪೊಲೀಸರಿಗೆ ಹಿಂಗೆ ಕರೆ ಮಾಡ್ತಿದ್ದಂತೆ, ಸ್ಫೋಟ ಮಾಡ್ತೀನಿ, ಬ್ಲಾಸ್ಟ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತೆಲ್ಲ ಹೆದರಿಸ್ತಿದ್ದಂತೆ. ಆದರೆ ಅದು ಯಾವ ಸಂದರ್ಭದಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಆದರೂ ಆತನನ್ನು ವಿಚಾರಣೆ ಮಾಡಿ ಫೇಕ್ ಕಾಲ್ ಮಾಡಿದ್ದಕ್ಕೆ ಹೆಂಗೆ ಬುದ್ಧಿ ಹೇಳಬೇಕೋ ಪೊಲೀಸ್ ಭಾಷೆಯಲ್ಲಿ ಬುದ್ಧಿ ಹೇಳಿ ಕಳಿಸಿದ್ರು. ಆದರೆ ಈ ಬಾರಿ ಪರಿಶೀಲನೆ ಮಾಡಿದಾಗ 2 ಜಿಲೆಟಿನ್ ಕಡ್ಡಿಗಳ ಪತ್ತೆಯಾಗಿದೆ. HALನಲ್ಲೂ ಬ್ಲಾಸ್ಟ್ ಮಾಡ್ತೀನಿ ಎಂದಿದ್ದ, HAL ಏನೂ ಸಿಕ್ಕಿಲ್ಲ. ಆಮೇಲೆ ಆ ಪೊಲೀಸ್ ಬಳಗದಲ್ಲೇ ಈತ ಇದೇ ರೀತಿಯಾಗಿ ಸರ್ VIP ಯಾರೇ ಬಂದರೂ ಹಿಂಗೆ ಕಾಲ್ ಮಾಡ್ತಿದ್ದ, ಹೆದರಿಸ್ತಾ ಇದ್ದ, ಎಷ್ಟೋ ಬಾರಿ ವಿಚಾರಣೆ ಮಾಡಿ ಕಳಿಸಿದ್ದೀವಿ, ಇನ್ನು ಮಾನಸಿಕ ಅಸ್ವಸ್ಥನಂತಿದ್ದಾನವನು, ಅಷ್ಟು ಮಾನಸಿಕ ಅಸ್ವಸ್ಥನಂತಿದ್ದಾನವನು, ವರ್ತನೆ ಮಾಡದೆ ಹಾಗೆ ಅಂತ ಹೇಳಿದ್ದಾರೆ. ಆದರೆ ಈ ಬಾರಿ 2 ಜಿಲೆಟಿನ್ ಕಡ್ಡಿಗಳ ಪತ್ತೆಯಾಗಿದೆಯಲ್ಲ, ಈಗ ಅದನ್ನು ಕೇಳಬೇಕು. ಈಗ ಆ ಮಾನಸಿಕ ಅಸ್ವಸ್ಥನ ಹತ್ರ 2 ಜಿಲೆಟಿನ್ ಕಡ್ಡಿಗಳು ಹೆಂಗೆ ಬಂತು ಅಂತಲೂ ತಿಳ್ಕೋಬೇಕು. ಯಾರಾದರೂ ಕೊಟ್ಟು ಕಳಿಸಿದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಅನುಮಾನ ಇರುತ್ತೆ. ಈಗ ಈತ ಮಾನಸಿಕ ಅಸ್ವಸ್ಥ ಅಂತಲೇ ಗೊತ್ತಾಗಿ ವಿಧ್ವಂಸಕ ಕೃತ್ಯ ಎಸಗೋರು ಏನು ಮಾಡಿಬಿಡ್ತಾರೆ ಅಂತಂದರೆ, ಇಂಥವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಳಸ್ಕೊಂಡು ಸ್ಫೋಟಕ್ಕೆ ಅಂತಲೇ ಇವರನ್ನು ಬಳಸ್ಕೊತಾರೆ. ಹಂಗೂ ಆಗಿರ್ಬೋದಲ್ಲ. ಯಾರಾದರೂ ಹೇಳ್ಬಿಟ್ಟು ಇವನ ಹತ್ರ ಜಿಲೆಟಿನ್ ಕಡ್ಡಿಗಳನ್ನು ಕೊಟ್ಟು ಹೋಗಲ್ಲಿ ಇಟ್ಬಾ ಅಂತೇನಾದರೂ ಹೇಳಿದ್ರ ಅದನ್ನೂ ಕೇಳ್ತಾರೆ ಖಾಕಿ, ಅದನ್ನೂ ವಿಚಾರಣೆ ಮಾಡ್ತಾರೆ. ಮೇಲ್ನೋಟಕ್ಕೇನೋ ಮಾನಸಿಕ ಅಸ್ವಸ್ಥನಂತೆ ಕಂಡರೂ ಕೂಡ ಆ ಮಾನಸಿಕ ಅಸ್ವಸ್ಥನನ್ನು ಯಾರಾದರೂ ಬಳಸ್ಕೊಂಡು ಈ ಕೃತ್ಯ ಮಾಡಿಸಿರ್ಬೋದಲ್ಲ. ಆ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆತ ಯಾರು, ಎಲ್ಲಿಂದ ಬಂದ, ಆತನಿಗೆ ಜಿಲೆಟಿನ್ ಕಡ್ಡಿಗಳು ಹಿಂಗೆ ಸಿಕ್ತು, ಯಾರಾದರೂ ಕೊಟ್ಟಿದ್ರ ಅವನ ಕೈಲಿ, ಹೀಗೆ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಅಜಯ್ ಫೋನ್ ಸಂಪರ್ಕದಲ್ಲಿ. ಅಜಯ್, ಈಗ ಮೇಲ್ನೋಟಕ್ಕೆ ಮಾನಸಿಕ ಅಸ್ವಸ್ಥ ಅಂತ ಕಂಡು ಬಂದರೂ ಕೂಡ ಯಾಕೆ ಅವನ ಹತ್ರನೇ ಯಾರಾದರೂ ಹೇಳಿ ಕಳಿಸಿರಬಾರ್ದು, ಹಿಂಗೆ ಜಿಲೆಟಿನ್ ಕಡ್ಡಿಗಳನ್ನ ಹಿಂಗೋಗಿ ಇಟ್ಬಿಡಪ್ಪ ಅಂತ ಹೇಳಿರಬಾರ್ದು, ಯಾಕೆ ಆತನನ್ನು ಮಿಸ್ಯೂಸ್ ಮಾಡ್ಕೊಂಡಿರಬಾರ್ದು? ಈ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರಲ್ಲ. ಈಗ ಆತನ ಹಿನ್ನೆಲೆ ಜೊತೆಗೆ ಆತನಿಗೆ 2 ಜಿಲೆಟಿನ್ ಕಡ್ಡಿಗಳು ಎಲ್ಲಿಂದ ಸಿಕ್ತು, ಓವರ್ ಆಲ್ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ಶರತ್, ಒಂದ್ ಕಡೆ ಪೊಲೀಸ್ನವ್ರು, ಕೋರಮಂಗಲ ಪೊಲೀಸ್ನವ್ರು ಈಗಾಗಲೇ ಅನಾಮಿಕ ವ್ಯಕ್ತಿ ಏನು ಆತ ಸ್ಫೋಟ ಮಾಡೋದೋಗಿ ಕೆಲವೊಂದಷ್ಟು ಬೆದರಿಕೆಯನ್ನ ಮಾಡಿದ್ದ, ಕರೆಯನ್ನ ಮಾಡಿ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನಾನು HAL ಸೇರಿದಂತೆ ತಾತ್ಗುಣಿ ಬಳಿ ಇರುವಂತ ಆರ್ಟ್ ಆಫ್ ಲಿವಿಂಗ್ ಏನಿದೆ ಆಶ್ರಮ, ಅಲ್ಲಿಗೂ ಕೂಡ ಸ್ಫೋಟವನ್ನ ಮಾಡ್ತೀನಿ ಅಂತೇಳಿ ಬೆದರಿಕೆ ಕರೆಯನ್ನ ಮಾಡಿದ್ದ. ಒಂದ್ ಕಡೆ ಪೊಲೀಸ್ನವರು ಪ್ರಧಾನಿ ಮೋದಿ ಅವರು ಬರೋಕ್ಕಿಂತ ಮುಂಚಿತವಾಗಿಯೇ ಒಂದ್ ಕಡೆ HAL ನಲ್ಲೂ ಚೆಕ್ ಮಾಡ್ತಾರೆ, ಅಲ್ಲಿ ಯಾವುದೇ ರೀತಿಯಾದಂತಹ ಸ್ಫೋಟಕ ವಸ್ತುಗಳು ಪತ್ತೆಯಾಗೋದಿಲ್ಲ. ನಂತರವಾಗಿ ರಾಮನಗರ ವಿಭಾಗದ ಪೊಲೀಸ್ನವರು ಇನ್ಫಾರ್ಮೇಶನ್ ಕೊಡ್ತಾರೆ. ಅದ್ರ ಜೊತೆಗೆ ಬೆಂಗಳೂರು ಪೊಲೀಸ್ನವರು ಸೇರಿದಂತೆ ASC ಅಂದ್ರೆ ಆಂಟಿ ಸಾಬೊಟೇಜ್ ಚೆಕ್ ಟೀಮ್ ಏನಿದೆ, ಎಲ್ಲರೂ ಕೂಡ ಅಲ್ಲಿ ಹೋಗಿ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ, ತಪಾಸಣೆ ಮಾಡುವಂತ ವೇಳೆಯಲ್ಲಿ ಅಲ್ಲಿ 2 ಜೀವಂತ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಅನಾಮಿಕ ವ್ಯಕ್ತಿ 10:30 ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾನೆ. ಇದಾದ ನಂತರ ಪೊಲೀಸರು ಚೆಕ್ ಮಾಡುವಂತ ಸಂದರ್ಭದಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಕೂಡ ಪತ್ತೆ ಆಗಿದೆ. ಮೇಲ್ನೋಟಕ್ಕೆ ಇಲ್ಲಿ ಪೊಲೀಸರು ಈ ವ್ಯಕ್ತಿನೇ ಈ ಒಂದು ಸ್ಫೋಟ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ನ ಅನ್ನೋದು ಅಂತ ಕೆಲವೊಂದಷ್ಟು ತನಿಖೆನ ಮಾಡೋದಕ್ಕೆ ಮುಂದಾಗ್ತಾರೆ. ನಂತರ ಆತನ ಯಾವ ನಂಬರ್ ಇಂದ ಕರೆಯನ್ನ ಮಾಡಿದ ಆತನ ಟ್ರ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಆತನನ್ನ ಪೊಲೀಸ್ನವರು ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡ್ತಾರೆ. ಅರೆಸ್ಟ್ ಅನ್ನ ಮಾಡಿ ಇದೀಗ ಒಂದು ಅಜ್ಞಾತ ಸ್ಥಳದಲ್ಲಿ ಇಟ್ಟು ಆತನನ್ನ ವಿಚಾರಣೆಯನ್ನ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇದೇ ಮೊದಲನೇ ಬಾರಿ ಅಲ್ಲ, ಈ ಹಿಂದೆ ಕೂಡ ಇದೇ ವ್ಯಕ್ತಿ ಏನಿದ್ದಾನೆ ಆತ ಮಾನಸಿಕ ಸ್ಥಿಮಿತ ಕಳ್ಕೊಂಡಿರುವಂತ ವ್ಯಕ್ತಿ ಅನ್ನೋದು ಕೂಡ ಪೊಲೀಸ್ನವ್ರಿಗೆ ಗೊತ್ತಾಗ್ತಾರೆ. ಯಾಕಂದ್ರೆ ಈ ಕೆಲವೊಂದಷ್ಟು ಹಿಂದೆಗಡೆ ಕೂಡ ಯಾರಾದ್ರೂ VIP ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಇದೇ ರೀತಿಯಾದಂತ ಒಂದು ಥ್ರೆಟ್ ಕಾಲ್ಗಳನ್ನ ಮಾಡ್ತಾ ಇದ್ದ, ಬಾಂಬ್
ಬಾಂಬ್ ಬೆದರಿಕೆ ಇಟ್ಟಿದ್ದೀನಿ ಬಾಂಬನ್ನ ಅಂತ ಹೇಳಿ ಕರೆಯನ್ನ ಮಾಡಿ ಪೊಲೀಸರಿಗೆ ಈ ರೀತಿಯಾಗಿ ಬೆದರಿಸುವಂತ ಕೆಲಸಗಳು ಕೂಡ ಮಾಡ್ತಾ ಇದ್ದ. ಆವಾಗ ಪೊಲೀಸರಿಗೆ ಇಮಿಡಿಯೇಟ್ ಆಗಿ ಆತನನ್ನ ಕರೆ ತಂದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಮಾನಸಿಕ ವ್ಯಕ್ತಿ ಅಂತ ಹೇಳಿ ಗೊತ್ತಾಗಿತ್ತು. ಹೀಗಾಗಿ ಕೆಲವೊಂದಷ್ಟು ಹೇಳಿಕೆನ ದಾಖಲು ಮಾಡ್ಕೊಂಡು ಬಿಟ್ಟು ಕಳಿಸ್ತಾ ಇದ್ರು. ಆದ್ರೆ ಈ ಬಾರಿ ಈ ರೀತಿಯಾಗಿ ಆಗಿಲ್ಲ. ಯಾಕಂದ್ರೆ ಆತ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಚೆಕ್ ಮಾಡುವಂತ ಸಂದರ್ಭದಲ್ಲಿ HL ಅಲ್ಲಿ ಯಾವ್ದು ಪತ್ತೆ ಆಗಲಿಲ್ಲ. ಆದ್ರೆ ತಾದ್ಗುಣಿ ಬಳಿ ಇರುವಂತ ಏನು ಆರ್ಟ್ ಆಫ್ ಲಿವಿಂಗ್ ಇದೆ, ಆ ಒಂದು ರಸ್ತೆಯಿಂದ 50 ಮೀಟರ್ ಸೈಡ್ ನಲ್ಲಿ ಅಂದ್ರೆ ದೂರದಲ್ಲಿ ಒಂದು ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಬಳಿ ಈ ರೀತಿಯಾದಂತಹ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿತ್ತು. ಹೀಗಾಗಿ ಆತನಿಗೂ ಈ ಜಿಲೆಟಿನ್ ಕಡ್ಡಿಗೂ ಏನಾದ್ರು ಸಂಬಂಧ ಇದೆಯಾ? ಯಾಕಂದ್ರೆ ಈತ ರ್ಯಾಂಡಮ್ ಆಗಿ ಕಾಲನ್ನ ಮಾಡ್ತಾ ಇರ್ತಾನೆ ಪೊಲೀಸ್ನವ್ರಿಗೆ. ಇಲ್ಲಿ ಮೇಲ್ನೋಟಕ್ಕೆ ಪೊಲೀಸರು ಗೊತ್ತಾಗ್ತಾರೆ ಜಿಲೆಟಿನ್ ಕಡ್ಡಿಗೂ ಅಥವಾ ಈ ಫೋನ್ ಮಾಡಿದ್ನಲ್ಲ ಆ ವ್ಯಕ್ತಿಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಆದ್ರೆ ಈತ ಪ್ರತಿ ಬಾರಿ ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇದೇ ರೀತಿ ಬೆದರಿಕೆನ ಆಗ್ತದೆ. ಈ ಬಾರಿ ಮಾತ್ರ ಆತ ಕರೆ ಮಾಡೋದಕ್ಕೂ ಬೆದರಿಕೆನ ಹಾಕೋದಕ್ಕೂ ಅಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿರೋದಕ್ಕೂ ಎಲ್ಲೋ ಒಂದ್ ಕಡೆ ಪೊಲೀಸ್ನವರಿಗೆ ಸಾಕಷ್ಟು ಅನುಮಾನ ಇದೆ. ಹೀಗಾಗಿ ಒಂದ್ ಕಡೆ ಕೌರಮಂಗಲ ಪೊಲೀಸರು ಹತ್ರನ ವಿಚಾರಣೆ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ DCP ಸುಜಿತಾ ಅವರು ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ CCB ಅಧಿಕಾರಿಗಳು ಕೂಡ ಕೋರಮಂಗಲ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಟ್ಟು ಕೆಲವೊಂದಷ್ಟು ಮಾಹಿತಿ ಪಡೆಯುವಂತ ಕೆಲಸವನ್ನು ಕೂಡ CCB ಪೊಲೀಸರು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಇದು AFC ಟೀಮ್ ಏನಿದೆ, ಪ್ರಧಾನಿ ಮೋದಿ ಅವರು ಬರುವಂತ ಯಾವುದೇ ಸ್ಥಳಕ್ಕೆ ಅವರು ಹೋದಂತ ಸಂದರ್ಭದಲ್ಲಿ ಕೂಡ ಈ ಚೆಕ್ ಟೀಮ್ ಏನಿದೆ ಅದು ಆ ಒಂದು ಸ್ಥಳಕ್ಕೆ ಹೋಗುತ್ತೆ. ಅಲ್ಲಿ ಡಿಟೆಕ್ಟರ್ನ ಇಟ್ಕೊಂಡು ಸ್ಫೋಟಕ ವಸ್ತುಗಳನ್ನ ಪತ್ತೆ ಮಾಡುವಂತ ಮಿಷನ್ ಏನಿದೆ ಅದರ ಮೂಲಕವಾಗಿ ಅಲ್ಲಿ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಈ 2 ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿದೆ. ಈಗಾಗಲೇ ಅದನ್ನು ವಶಕ್ಕೂ ಪಡೆದಿದ್ದಾರೆ. ಜೊತೆಗೆ ಇಲ್ಲಿ ಅನಾಮಿಕ ವ್ಯಕ್ತಿಯನ್ನ ಆತನೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಪ್ರಧಾನಿ ಮೋದಿ ಅವರು ಬರುವಂತ ಸಂದರ್ಭದಲ್ಲೇ ಬೇಕು ಅನ್ನುವಂತ ಆತಂಕ ಸೃಷ್ಟಿ ಮಾಡೋದಕ್ಕೆ ಈ ರೀತಿಯಾಗಿ ನಡೆದಿದೆಯಾ? ಅಥವಾ ಯಾಕಂದ್ರೆ ಈ ತಾತ್ಗುಳಿ ಬಿಟ್ಟು ಅಲ್ಲೆಲ್ಲ ಆಲ್ಮೋಸ್ಟ್ ಕಾಡಿನ ಜಾಗ, ಜೊತೆಗೆ ಸಾಕಷ್ಟು ಫಾರ್ಮ್ ಹೌಸ್ಗಳಿದಾವೆ, ಬಂಡೆಗಳಿದಾವೆ, ಅದನ್ನ ಬ್ಲಾಸ್ಟ್ ಮಾಡುವಂತ ಕೆಲಸಕ್ಕೆ ಅದಕ್ಕೆ ಮುಂದಾಗಿದ್ರ ಅಥವಾ ಇದನ್ನ ಎದುರಿಸುವಂತ ಕೆಲಸಗಳು ಅಥವಾ ಆತಂಕ ಸೃಷ್ಟಿ ಮಾಡುವಂತ ಕೆಲಸಗಳಿಗೆ ಇದನ್ನ ಬಳಸ್ಕೊಳ್ಳಾಗಿತ್ತ ಅನ್ನೋದು ಕೆಲವೊಂದಷ್ಟು ಅನುಮಾನ ಇದೆ. ಒಂದ್ ಕಡೆ ತಾದ್ಗುಳಿ ಬಳಿ ಇರುವಂತ ಅಲ್ಲೇ ಇರುವಂತ ಪೊಲೀಸ್ನವರು ಕೂಡ ಸಾಕಷ್ಟು ತನಿಖೆಯನ್ನ ನಡೆಸ್ತಾ ಇದ್ರೆ ಯಾವ ರೀತಿಯಾಗಿ ಜಿಲೆಟಿನ್ ಕಡ್ಡಿ ಇಲ್ಲಿ ತಂದಾಗಿದ್ರು, ಒಂದು ವೇಳೆ CCTV ಏನಾದ್ರು ಇದೆಯಾ, ಈ ಎಲ್ಲಾ ರೀತಿಯಾದಂತಹ ಮಾಹಿತಿನ ಕದ್ಕೋದಕ್ಕೆ ಒಂದ್ ಕಡೆ ಕಗ್ಲಿಪುರ ಪೊಲೀಸರು ಆಗಿರ್ಬೋದು, ಜೊತೆಗೆ ತಲಗಟ್ಪುರ ಪೊಲೀಸರು ಆಗಿರ್ಬೋದು, ಜೊತೆಗೆ ಬೆಂಗಳೂರಿನ ಪೊಲೀಸರು ಎಲ್ಲರೂ ಕೂಡ ಒಂದು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಈಗ ಅಜಯ್, ಈಗ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾದಂತಹ ಜಾಗ ಹೆಂಗಿದೆ? ಜನನಿಬಿಡ ಪ್ರದೇಶನ ಹೇಗೆ? ಅಲ್ಲಿ CCTV ಕ್ಯಾಮ್ರಾಗಳ ಆಕ್ಸೆಸ್ ಇರುತ್ತಾ? ಜೊತೆಗೆ ಈ ಅನಾಮಧೇಯ ವ್ಯಕ್ತಿ ಇದನ್ನಲ್ಲ, ಆತನ ಹಿಸ್ಟ್ರಿ, ಆತನ ಫ್ಯಾಮಿಲಿ ಡೀಟೇಲ್ಸು, ಯಾಕೆಂದ್ರೆ ಮಾನಸಿಕ ಅಸ್ವಸ್ಥ ಅನ್ನೋದನ್ನ ಅವ್ರ ಫ್ಯಾಮಿಲಿಯವರು ಕೂಡ ಪ್ರೂವ್ ಮಾಡಬೇಕಾಗತ್ತಲ್ಲ. ಸೊ ಹಾಗಾಗಿ ಫ್ಯಾಮಿಲಿ ಬಗ್ಗೆ ಏನಾದರೂ ಹಿನ್ನೆಲೆ ಬಗ್ಗೆ ಗೊತ್ತಾಯ್ತಾ ಅಂತ? ಖಂಡಿತ. ಅಂದ್ರೆ ಇಲ್ಲಿ ಈತ 40 ವರ್ಷದ ಲೋಹಿತ್ ಅಂತ ಹೇಳಿ ಪೊಲೀಸ್ನವ್ರಿಗೆ ಮಾಹಿತಿ ಸಿಕ್ಕಿದ್ದಾನೆ. ಆತ ತನಿಖೆನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಕೂಡ ನಾನು ಹೇಳ್ದಂತೆ ಹಿಂದೆ ಕೂಡ ಕೆಲವೊಂದಷ್ಟು ಥ್ರೆಟ್ ಕಾಲ್ ಮಾಡ್ತಿದ್ನಲ್ಲ, ಈತನೇ ಆ ವ್ಯಕ್ತಿ ಅನ್ನೋದು ಪೊಲೀಸರಿಗೂ ಕೂಡ ಗೊತ್ತಾಗಿದೆ. ಆ ಒಂದು ಸಂದರ್ಭದಲ್ಲಿ ಆತನ ಅರೆಸ್ಟ್ ಮಾಡಿ ತನಿಖೆನ ಮಾಡಿ, ಯಾಕಂದ್ರೆ ಅವರ ಪೇರೆಂಟ್ಸ್ ಕೂಡ ಸಾಕಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈತ ಆಲ್ರೆಡಿ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾನೆ. ಅದಕ್ಕೆ ಆತನಿಗೆ ನಾವು ಆಲ್ಮೋಸ್ಟ್ ಆಸ್ಪತ್ರೆಯಲ್ಲಿ ಕೆಲವೊಂದಷ್ಟು ಚಿಕಿತ್ಸೆಯನ್ನು ಕೂಡ ಪಡ್ಕೊಂತಾ ಇದ್ದಾನೆ. ಪ್ರೆಸೆಂಟ್ ಈಗಲೂ ಕೂಡ ಆತ ಚಿಕಿತ್ಸೆಯನ್ನ ಪಡ್ಕೊಂತಾ ಇದ್ದಾನೆ ಅಂತ ಅವರ ಪೇರೆಂಟ್ಸ್ ಕೂಡ ಈ ಹಿಂದೆ ಕೂಡ ಅರೆಸ್ಟ್ ಮಾಡಿ ಕರೆದಂತ ಸಂದರ್ಭದಲ್ಲಿ ಆತ ಕೊಟ್ಟಂತ ಹೇಳಿಕೆ, ಜೊತೆಗೆ ಅವರ ಪೋಷಕರು ಕೊಟ್ಟಂತ ಹೇಳಿಕೆ, ಜೊತೆಗೆ ಮೆಡಿಕಲ್ ರಿಪೋರ್ಟ್ ಎಲ್ಲವನ್ನೂ ಕೂಡ ಚೆಕ್ ಮಾಡಿದಂತ ಪೊಲೀಸರಿಗೆ ಈತ ಮಾನಸಿಕ ಸ್ಥಿಮಿತ ಕಳ್ಕೊಂಡಿರುವಂತ ವ್ಯಕ್ತಿ ಅಂತ ಹೇಳಿ ಹೇಳಿಕೆನ ಪಡ್ಕೊಂಡು ವಾಪಸ್ ಕಳಿಸ್ತಾ ಇದ್ರು. ಆದ್ರೆ ಈ ಬಾರಿ ಈ ರೀತಿಯಾಗಿ ಆತ ಕೊಟ್ಟಂತ 10ವರೆಗೆ ಫೋನ್ ಮಾಡಿ ಹೇಳಿದಂತ ವಿಚಾರಕ್ಕೂ ಇಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿರೋದು ಕೂಡ ಒಂದ್ ಮೇಲ್ನೋಟಕ್ಕೆ ಈ ಪೊಲೀಸ್ನವ್ರಿಗೆ ಎಲ್ಲೋ ಒಂದ್ ಕಡೆ ಇಬ್ರಿಗೂ ಈತನನ್ನ ಬಳಸ್ಕೊಂಡು ಯಾರಾದ್ರೂ ಬೇಕು ಅಂತಾನೆ ಥ್ರೆಟ್ ಕಾಲ್ ಅನ್ನ ಮಾಡಿಸ್ತಾ ಇದ್ರ, ಅಥವಾ ಈತನೇ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡು ಈ ರೀತಿಯಾಗಿ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ನ, ಈ ರೀತಿಯಾಗಿ ಪೊಲೀಸ್ನವರು ಕೂಡ ತನಿಖೆನ ಮುಂದುವರಿಸಿದ್ದಾರೆ. ಜೊತೆಗೆ ಇಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿರೋದ್ರ ಹಿಂದೆ ಯಾರಾದ್ರೂ ಕೈವಾಡ ಇದೆಯಾ ಅಥವಾ ಆತಂಕ ಸೃಷ್ಟಿ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರ, ಎಲ್ಲ ವಿಚಾರಗಳು ಪೊಲೀಸರ ತನಿಖೆಗೆ ನಂತರವೇ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ವಿಶೇಷ ತಂಡಗಳನ್ನ ರಚನೆ ಮಾಡಿರುವಂತ ಬೆಂಗಳೂರು ನಗರ ಪೊಲೀಸರ ಆಯುಕ್ತರಾಗಿರುವಂತಹ ಸಿಮಂತ್ ಕುಮಾರ್, ಜೊತೆಗೆ ಅಲ್ಲಿ ಕೇಂದ್ರ ವಿಭಾಗದ DIG ಆಗಿರುವಂತಹ ಗಿರೀಶ್ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸ್ ಇಲಾಖೆ, ಜೊತೆಗೆ ಜಿಲೆಟಿನ್ ಕಡ್ಡಿ ಪತ್ತೆ ಆದಂತ ಸ್ಥಳದಲ್ಲಿ ಕೆಲವೊಂದು ಯಾವುದೇ CCTV ಆಗಲಿ ಯಾವುದೂ ಇಲ್ಲ, ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ ಕಾಡಿನ ರೂಪದಲ್ಲಿ ಇದೆ. ಹೀಗಾಗಿ ಅದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನು ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಫೈನ್, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ.